24 ಗಂಟೆಯಲ್ಲಿ ಮೋದಿ ಎರಡನೇ ಬಾರಿ ಅದೇ ಮಾತುಗಳನ್ನು ಆಡಿದ್ದಾರೆ. ಹೈದರಾಬಾದ್ನಲ್ಲಿ ಆಡಿದ ಮಾತು ಗುಜರಾತ್ನಲ್ಲಿ ಮತ್ತೆ ರಿಪೀಟ್ ಮಾಡಿದ್ದಾರೆ. ಕೇವಲ 24 ಗಂಟೆಯಲ್ಲಿ ಮೋದಿ ಎರಡನೇ ಬಾರಿ ಅದೇ ಮಾತು, ಹೈದರಾಬಾದ್ನಲ್ಲಿ ಆಡಿದ ಮಾತು ಈಗ ಗುಜರಾತ್ನಲ್ಲಿ ರಿಪೀಟ್ ಮಾಡಿದ್ದಾರೆ. ಚಿನ್ನದ ಖರೀದಿ ಕಡಿಮೆ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ ದೇಶದ ಜನತೆಗೆ ಸಲಹೆ ನೀಡಿದ್ದಾರೆ. ಆನ್ಲೈನ್ ತರಗತಿ ನಡೆಸುವಂತೆ ಸಲಹೆ ಕೊಟ್ಟಿದ್ದಾರೆ ಮೋದಿ. ಸಾಧ್ಯವಾದಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಉಳಿಸುವಂತೆ ಕರೆ ನೀಡಿದ್ದಾರೆ. ಮೆಟ್ರೋ, ಬಸ್, ರೈಲುಗಳನ್ನು ಹೆಚ್ಚಾಗಿ ಬಳಕೆ ಮಾಡಿ. ಪದೇ ಪದೇ ಮೋದಿಯ ಮಾತು. ಏನಿದರ ಮರ್ಮ? ದೇಶದಲ್ಲಿ ಇದೀಗ ಆತಂಕ ಹೆಚ್ಚಾಗ್ತಾ ಇದೆ. ಕೇವಲ 24 ಗಂಟೆಯಲ್ಲಿ ಮೋದಿ ಎರಡನೇ ಬಾರಿ ಅದೇ ಮಾತುಗಳನ್ನಾಡಿದ್ದಾರೆ. ಹೈದರಾಬಾದ್ನಲ್ಲಿ ಆಡಿದ ಮಾತು ಈಗ ಗುಜರಾತ್ನಲ್ಲಿ ರಿಪೀಟ್ ಮಾಡಿದ್ದಾರೆ. ಚಿನ್ನದ ಖರೀದಿಯನ್ನ ಕಡಿಮೆ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿರುವಂತದ್ದು. ಆನ್ಲೈನ್ ತರಗತಿ ನಡೆಸುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ. ಆದಷ್ಟು ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನ ಉಳಿಸಿ ಅಂತ ಕರೆ ನೀಡಿದ್ದಾರೆ. ಪೆಟ್ರೋಲ್, ರೈಲು ಹಾಗೆ ಮೆಟ್ರೋಗಳನ್ನ ಬಳಸಿ. ಪದೇ ಪದೇ ಮೋದಿಯವರ ಮಾತು. ಏನಿದೆ ಮೋದಿಯವರ ಮಾತಿನ ಮರ್ಮ? ದೇಶದಲ್ಲಿ ಇದೀಗ ಆತಂಕ ಶುರುವಾಗ್ತಾ ಇರುವಂತದ್ದು. ಕೇವಲ 24 ಗಂಟೆಯಲ್ಲಿ ಮೋದಿ ಎರಡನೇ ಬಾರಿಗೆ ರಿಪೀಟ್ ಮಾಡಿರುವಂಥದ್ದು. ಹೈದರಾಬಾದ್ನಲ್ಲಿ ಆಡಿದ ಮಾತು ಇದೀಗ ಗುಜರಾತ್ನಲ್ಲೂ ರಿಪೀಟ್ ಮಾಡಿದ್ದಾರೆ. ಜನರಿಗೆ ಚಿನ್ನದ ಖರೀದಿಯನ್ನ ಕಡಿಮೆ ಮಾಡಿ ಅಂತ ಸಲಹೆಯನ್ನ ಕೊಟ್ಟಿದ್ರು ಹೈದರಾಬಾದ್ನಲ್ಲಿ. ಇದೀಗ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಮತ್ತೆ ಸಲಹೆಯನ್ನ ಕೊಟ್ಟಿದ್ದಾರೆ. ಆನ್ಲೈನ್ ತರಗತಿ ನಡೆಸುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ ದೇಶದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು. टेक्नोलॉजी की मदद भी हमारे लिए बहुत फायदेमंद होगी. ये जरूरी है कि सरकारी और प्राइवेट दोनों ही दफ्तरों में वर्चुअल मीटिंग्स और वर्क फ्रॉम होम को प्राथमिकता दी जाए. मैं कुछ स्कूलों से भी आग्रह करूंगा कि कुछ समय के लिए ऑनलाइन क्लासेज की व्यवस्था पर काम करें. ಎಸ್, ಮೋದಿ ಅವರು ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು ಆನ್ಲೈನ್ ಕ್ಲಾಸ್ಗಳನ್ನ ಜಾಸ್ತಿ ಮಾಡಿ ಅಂತ, ಡಿಜಿಟಲ್ಗೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇರುವಂತದ್ದು. ಮೋದಿ ಮಾತಿನ ಹಿಂದೆ ದರ ಏರಿಕೆಯ ಮುನ್ಸೂಚನೆನ? ಅಮೆರಿಕ, ಇರಾನ್ ಮತ್ತು ರಷ್ಯಾ ಉಕ್ರೇನ್ ಯುದ್ಧದ ಪರಿಣಾಮನ? ಹಮೋರ್ಜ್ ಬಂದ್ ಆಗಿರುವಂತದ್ದು. ಭಾರತಕ್ಕೆ ಬರ್ತಾ ಇಲ್ಲ ತೈಲ ನೌಕೆಗಳು. ಹೆಚ್ಚು ಬೆಲೆ ಕೊಟ್ಟು ಬೇರೆ ಕಡೆಯಿಂದ ತೈಲ ಖರೀದಿ ಮಾಡ್ತಾ ಇದೆ ಭಾರತ. ಆರ್ಥಿಕ ನಷ್ಟದ ಭಾರವನ್ನ ಮೋದಿ ಸರ್ಕಾರಕ್ಕೆ ತಡೆಯೋದಕ್ಕೆ ಆಗ್ತಾ ಇಲ್ವಾ? ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಸ್ಟಾಕ್ ನಿರೀಕ್ಷೆಗೂ ಮೀರಿ ಕೊರತೆ ಇದೆಯಾ? ಒಂದೆಡೆ ಒಂದೇ ದಿನದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗುತ್ತಾ? ಮತ್ತೆ ವಾಹನ ಸವಾರರಿಗೆ ಬೀಳಲಿದೆಯಾ ಬೆಲೆ ಏರಿಕೆಯ ಪೆಟ್ಟು? ಐಒಸಿ, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ಗೆ ಕಳೆದ 10 ವಾರಗಳಲ್ಲಿ ಭಾರೀ ನಷ್ಟ ಉಂಟಾಗಿದೆ. ಅಂದಾಜು 1 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಅಂತ ವರದಿ ಕೂಡ ಆಗಿತ್ತು. ನಷ್ಟದ ಪ್ರಮಾಣವನ್ನ ಆಧರಿಸಿ ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. 2-3 ದಿನದಲ್ಲಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಂದ ತೈಲ ಬೆಲೆ ಏರಿಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮೋದಿ ಮಾತಿನ ಹಿಂದೆ ದರದ ಏರಿಕೆಯ ಮುನ್ಸೂಚನೆ ಏನಾದ್ರೂ ಇದೆಯಾ? ಈಗಾಗಲೇ ಅಮೆರಿಕ ಜೊತೆಗೆ ಇರಾನ್ ಮತ್ತು ರಷ್ಯಾ ಉಕ್ರೇನ್ ಯುದ್ಧದ ಪರಿಣಾಮ ಭಾರತಕ್ಕೆ ಪೆಟ್ಟನ್ನ ಬೀಳ್ತಾ ಇದೆಯಾ? ಹಮೂರ್ಜ್ ಜಲಸಂಧಿ ಈಗಾಗಲೇ ಬಂದ್ ಆಗೋಗ್ಬಿಟ್ಟಿದೆ. ಭಾರತಕ್ಕೆ ಬರ್ತಾ ಇಲ್ಲ ತೈಲ ನೌಕೆಗಳು. ಹೆಚ್ಚು ಬೆಲೆಯನ್ನ ಕೊಟ್ಟು ಬೇರೆ ದೇಶಗಳಿಂದ ಈಗಾಗಲೇ ಭಾರತ ತೈಲವನ್ನ ಖರೀದಿ ಮಾಡ್ತಾ ಇದೆ. ಆರ್ಥಿಕ ನಷ್ಟದ ಭಾರವನ್ನ ಇದೀಗ ಮೋದಿ ಸರ್ಕಾರಕ್ಕೆ ತಡೆಯೋದಕ್ಕೆ ಆಗ್ತಾ ಇಲ್ವಾ ಅನ್ನುವ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಸ್ಟಾಕ್ ನಿರೀಕ್ಷೆಗೂ ಮೀರಿದಂತಹ ಕೊರತೆ ಇದೆಯಾ? ದೇಶದಲ್ಲಿ ಈಗಾಗಲೇ 1-2 ದಿನದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ವಾಹನ ಸವಾರರಿಗೆ ಬೀಳಲಿದೆಯಾ ಬೆಲೆ ಏರಿಕೆಯ ಪೆಟ್ಟು? ಯಾಕಂತಂದ್ರೆ ಐಒಸಿ, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ಗೆ ಕಳೆದ 10 ವಾರದಲ್ಲೇ ಭಾರಿ ನಷ್ಟ ಆಗಿತ್ತು. ನಷ್ಟದ ಬಗ್ಗೆಯೂ ಕೂಡ ವರದಿ ಆಗಿತ್ತು. ಅಂದಾಜು 1 ಲಕ್ಷ ಕೋಟಿಗೂ ಅಧಿಕ ನಷ್ಟ ಆಗಿದೆ ಅಂತ ವರದಿಯನ್ನ ಮಾಡಲಾಗಿತ್ತು. ನಷ್ಟದ ಪ್ರಮಾಣವನ್ನ ಆಧರಿಸಿ ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಬೇರೆ ದೇಶದಿಂದ ಭಾರತಕ್ಕೆ ಹೆಚ್ಚಿನ ಮೊತ್ತವನ್ನ ನೀಡಿ ತೈಲ ತರಲಾಗ್ತಾ ಇದೆ.